ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ರಾಜವಿದ್ಯಾ ರಾಜಗುಹ್ಯ ಯೋಗದ 10ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ ಕುಸುಮಾಜಿ, ನಾವು ಈ ಶ್ಲೋಕವನ್ನು ಹೇಳೋಣ. ಮಯಾಧ್ಯಕ್ಷೇಣ ಪ್ರಕೃತಿಃ ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ ಜಗದ್ ವಿಪರಿವರ್ತತೆ ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಪೂರ್ತಿ ಶ್ಲೋಕ ಒಂದ್ಸತಿ ಹೇಳ್ಬಿಡ್ತೀರಾ? ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಧನ್ಯವಾದಗಳು ಕುಸುಮಾಜಿ. ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡೋದರಿಂದ ಈ ಭೌತಿಕ ಶಕ್ತಿಯು ಎಲ್ಲ ಸಜೀವ ಮತ್ತು ನಿರ್ಜೀವ ರೂಪಗಳನ್ನು ತರುತ್ತದೆ. ಓ ಕುಂತಿಯ ಮಗ, ಈ ಕಾರಣಕ್ಕಾಗಿ ವಸ್ತು ಪ್ರಪಂಚವು ಬದಲಾವಣೆಗಳಿಗೆ ಒಳಗಾಗುತ್ತದೆ. ಸೃಷ್ಟಿ, ನಿರ್ವಹಣೆ ಮತ್ತು ಬದಲಾವಣೆ. ಇದರ ಪದಶಃ ಅರ್ಥ: ಮಯ ನನ್ನ, ಅಧ್ಯಕ್ಷೇಣ ನಿರ್ದೇಶನದಲ್ಲಿ, ಪ್ರಕೃತಿ ವಸ್ತು ಶಕ್ತಿ, ಸೂಯತೆ ಇರುತ್ತದೆ, ಸ ಎರಡು, ಚರ ಅಚರಂ ಸಜೀವ ಮತ್ತು ನಿರ್ಜೀವ, ಹೇತುನ ಕಾರಣ, ಅನೇನ ಈ, ಕೌಂತೆಯ ಕುಂತಿಯ ಮಗ ಅರ್ಜುನ, ಜಗತ್ ಭೌತಿಕ ಪ್ರಪಂಚ, ವಿಪರಿವರ್ತತೆ ಬದಲಾವಣೆಗಳಿಗೆ ಒಳಗಾಗುತ್ತದೆ. ಈಗ ನಾವು ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ನಮ್ಮ ಅನಿಸಿಕೆಗಳನ್ನ ಒಬ್ಬೊಬ್ಬರಾಗಿ ಹಂಚ್ಕೊಳ್ಳೋಣ. ಕೊನೆಯದಾಗಿ ನಾವು ಇದರ ಸವಿವರವಾದ ಅರ್ಥವನ್ನ ಮುಖೇನ ತಿಳ್ಕೊಳ್ಳೋಣ. ಕುಸುಮಾಜಿ, ನೀವೇ ಪ್ರಾರಂಭಿಸಿ ಇದರ ಅರ್ಥವನ್ನ ಹೇಳಕ್ಕೆ. ನಮ್ ಕೆಲ್ಸಗಳು ಎಲ್ಲಾನು ದೇವರಿಂದಾನೇ ಆಗ್ತಾ ಇದೆ. ನಾವ್ ಏನ್ ಮಾಡಿದ್ರು ದೇವ್ರು ಹೇಳ್ತಾರೆ, ನಾವ್ ಮಾಡೋದು ಅನ್ಕೊಂಡಿದ್ದೇನೆ ಅಷ್ಟೇ. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಇಲ್ಲಿರೋ ಅರ್ಥದಿಂದ, ಆಮೇಲೆ ಇಲ್ಲಿ ಕೇಳಿರೋದ್ರಿಂದ ನನಗೆ ಅರ್ಥ ಆಗ್ತಿರೋದು, ನಮಗೆಲ್ಲ ತಿಳಿದಿರೋ ಹಾಗೆ ಸಜೀವ ಮತ್ತೆ ನಿರ್ಜೀವ, ಅಂದ್ರೆ ಜೀವ ಇರುವಂತದ್ದು ಸಜೀವ ಮತ್ತೆ ನಿರ್ಜೀವ ಎರಡೂ ರೂಪಗಳು. ಈಗ ಸಜೀವದಿಂದ ನಿರ್ಜೀವನೂ ರೂಪ ಆಗುತ್ತೆ. ಈ ರೀತಿ ಇದಕ್ಕೆಲ್ಲ ಕಾರಣ ಒಂದು ಬದಲಾವಣೆ ಆಗುವಂತದ್ದಿದೆ, ಇನ್ನೊಂದು ಬದಲಾಗದಿರುವಂತ ಸತ್ಯ. ಸೊ ಇಲ್ಲಿ ಎಲ್ಲದೂ ಈಗ ಇಲ್ಲಿ ನಿರ್ಜೀವ ರೂಪ ಅಂತ ಇದೆ. ಈಗ ಅದು ರೂಪನ ಸೃಷ್ಟಿ ಮಾಡೋದು, ಅದನ್ನ ಆ ರೂಪ ಯಾವುದೇ ಒಂದು ರೂಪ ಆಗ್ಲಿ ಅದನ್ನ ನಿರ್ವಹಣೆ ಮಾಡೋದು, ಆನಂತರ ಅದ್ರಲ್ಲಿ ಏನಾದ್ರೂ ಬದಲಾವಣೆನೂ ಇರುತ್ತೆ, ಬದಲಾವಣೆನೂ ಆಗುತ್ತೆ. ಈ ಭೌತಿಕ ಶಕ್ತಿ ಇದರಿಂದ ಈ ಪ್ರಪಂಚದಲ್ಲಿ ಈ ರೀತಿ ಬದಲಾವಣೆಗಳು ಆಗುತ್ತೆ. ಇನ್ನು ಬದಲಾಗದೇ ಇರುವಂತ ಒಂದು ಶಕ್ತಿನೂ ಇದೆ. ಆ ಶಕ್ತಿಯಿಂದ
ಆ ಆ ಒಂದು ಈ ನನ್ನ ಶಕ್ತಿ ನಿರ್ದೇಶನದಲ್ಲಿ ಕೆಲಸ, ಈ ಸಜೀವ ಮತ್ತು ನಿರ್ಜೀವ ರೂಪ, ಈ ಬದಲಾವಣೆ, ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲವೂ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದಾರೆ ಅಂತ ಅನಿಸ್ತಮ್ಮ. ಧನ್ಯವಾದಗಳು. ಇವಾಗ ನನ್ನ ಅನ್ನೋದು ಇವಾಗ ನೀವು ಹೇಳಿದ್ರಿ 2 ಅಂಶಗಳಿದೆ ಅಂತ ಬಿಟ್ಟು, ನನ್ನ ಅನ್ನೋದನ್ನ ಯಾವ್ದನ್ನ ಬೆರಳು ತೋರಿಸುತ್ತೆ? ನನ್ನ ಅಂದ್ರೆ ಈಗ ನನ್ನ ಒಳಗಡೆ ಇರುವಂತ ಒಂದು ಶುದ್ಧ ಚೈತನ್ಯ, ನನ್ನಲ್ಲಿರುವಂತ ಒಂದು ಶಕ್ತಿ, ಈಗ ನನ್ನಲ್ಲಿರುವಂತ ಶಕ್ತಿ, ಸೊ ಆ ಶಕ್ತಿನೇ ನಾನು. ಆ ಒಂದು ನಿರ್ದೇಶನದಿಂದ ನಾನೆಲ್ಲ ಇಲ್ಲಿ ಬದಲಾವಣೆ ಆಗೋದು, ಬದಲಾವಣೆ ಆಗದೆ ಇರೋದು ಅಂತ ಹೇಳಿದ್ರಿ ಅಲ್ವಾ? ಇದು ಬದಲಾವಣೆ ಆಗೋದನ್ನ ತೋರಿಸ್ತಾ ಇದೆಯಾ ಅಥವಾ ಬದಲಾವಣೆ ಆಗದೆ ಇರೋಂಥದ್ದನ್ನ ತೋರಿಸ್ತಾ ಇದೆಯೋ? ಬದಲಾಗದೆ ಇರುವಂತ ಒಂದು ಶಕ್ತಿ, ಈ ಚೈತನ್ಯದಿಂದ ಈ ಬದಲಾವಣೆನೂ ಈ ಪ್ರಪಂಚದಲ್ಲಿ ಇದೆ ಅನ್ನೋದನ್ನ, ಬದಲಾಗುವಂತದ್ದು ಇದೆ. ಈ ಭೌತಿಕ ಶಕ್ತಿ, ಈ ಬದಲಾವಣೆ ಇದೆ ಅಂತ ಹೇಳ್ತಿದಾರಮ್ಮ. ಅಲ್ಲ, ನೀವು ಹೇಳ್ತಿದ್ರೆ ನಿಮ್ಗೆ ಸ್ಪಷ್ಟತೆ ಇಲ್ಲಿ ಇದೆ. ಅಲ್ಲಿ ಒಂದು ಬದಲಾವಣೆ ಆಗ್ತಾ ಇರುವಂತದ್ದು ಒಂದು ಶಕ್ತಿ ಇದೆ, ಬದಲಾವಣೆ ಆಗದೆ ಇರುವಂತದ್ದು ಒಂದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಇವಾಗ. ಆದ್ರೆ ನನ್ನ ಅಂತ ಇಲ್ಲಿ ಹೇಳ್ತಾ ಇದೆ, ನನ್ನ ನಿರ್ದೇಶನದಲ್ಲಿ ಅಂತ. ನನ್ನ ಅನ್ನೋದು ಯಾವ್ದನ್ನ ಹೇಳ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆಯಾ ಅನ್ನೋದು? ಅಮ್ಮ ಓಕೆ, ನನಗೆ ಉದಾಹರಣೆ ಗೊತ್ತಾಗುತ್ತೋ ಹೇಳಿ. ಇವಾಗ ತರದ ವಿಶ್ಲೇಷಣೆ ಇದ್ದೇ ಇರುತ್ತೆ, ಅಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈಗ ಪ್ರಯತ್ನ ಮಾಡಕ್ ಆಗ್ತಾ ಇದೆಯಾ ಅಂತ ಅಷ್ಟೇ. ಈಗ ನನಗೆ ಇಲ್ಲಿ ಮೊದಲನೇ ಸಲ ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡೋದ್ರಿಂದ, ಅಂದ್ರೆ ಈಗ ಒಂದು ಮನಸ್ಸು, ಬುದ್ಧಿ, ಚಿತ್ತ, ಇನ್ನೊಂದು ಶುದ್ಧ ಚೈತನ್ಯ. ಈಗ ಈ ಆಧ್ಯಾತ್ಮಿಕ ಚಿಂತನೆ, ಆಮೇಲೆ ಈ ಸತ್ಯದ ದಾರಿ, ಆಮೇಲೆ ಈ ಯಾವಾಗ್ಲೂ ಎಲ್ಲವನ್ನು ಪ್ರೀತಿಯಿಂದ ನೋಡೋದು, ಎಲ್ಲವನ್ನು ಯಾವ್ದು ಬದಲಾವಣೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಏನು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುವ ಅಂದ್ರೆ, ಈ ಸತ್ಯ ನನ್ನೊಳಗಡೆ ಇರುವಂತ ನಾನೇ ಆ ಶಕ್ತಿಯಿಂದ ಕೆಲಸ ಮಾಡೋದ್ರಿಂದ ಇನ್ನ ದಿನನಿತ್ಯ ಚಟುವಟಿಕೆಗಳಲ್ಲಿ ಈ ಸಜೀವ ಮತ್ತು ನಿರ್ಜೀವ ರೂಪಗಳು ಇದೆ. ಅಲ್ಲಿ ಬದಲಾವಣೆಗೆ ಸೃಷ್ಟಿ, ಸ್ಥಿತಿ, ಲಯ, ಸೊ ಇದು ಬದಲಾವಣೆ ಇದೆ. ಈ ಶಕ್ತಿ ಜೊತೆಗೆ ನಾ ದಿನನಿತ್ಯ ಚಟುವಟಿಕೆ ಇರೋದ್ರಿಂದ ಬದಲಾವಣೆನೂ ಇದೆ ಅನ್ನೋದು ಅನಿಸ್ತಾ ಇದಮ್ಮ. ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡೋದರಿಂದ ಅಂದ್ರೆ ಈಗ ನನ್ನ ಒಳಗಡೆ ಏನು ಈ ಸತ್ಯ, ಆತ್ಮದರ್ಶನ, ಈ ಚೈತನ್ಯ ಇದೆಯಲ್ಲ, ಅದ್ರ ಒಂದು ನಿರ್ದೇಶನದಲ್ಲಿ ಸಜೀವ ಮತ್ತು ನಿರ್ಜೀವ ರೂಪಗಳು ಇದೆ, ಬದಲಾವಣೆನೂ ಆಗುತ್ತೆ ಅನ್ನೋದು ಹೇಳ್ತಿದ್ರ ಅಂತ ಅನಿಸ್ತಿದೆ ಅಮ್ಮ. ಆಯ್ತು, ಸ್ಪಷ್ಟವಾಗಿ ಸರ್ ವಿಶ್ಲೇಷಣೆ ಕೇಳಿದ್ಮೇಲೆ ಪೂರ್ತಿ ಸ್ಪಷ್ಟತೆ ಬರುತ್ತೆ. ನೀವು ಸಾಕಷ್ಟು ಹೇಳಿದ್ದೀರಾ, ಧನ್ಯವಾದಗಳು. ಧನ್ಯವಾದಗಳು. ಲಕ್ಷ್ಮೀಜಿ, ಇವಾಗ ಏನಾದ್ರು ಇಂಟರ್ನೆಟ್ ಬಂತಾ? ಕ್ಲಿಯರ್ ಕೇಳಿಸ್ತಾ ಇದೆನಾ ಅಮ್ಮ? ಕೇಳಿಸ್ತಾ ಇದೆ, ಸ್ವಲ್ಪ ಹೇಳ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಹೇಳಿ, ಪರವಾಗಿಲ್ಲ. ಇದು ಈ ಶ್ಲೋಕದೊಳಗೆ ಏನ್ ಹೇಳ್ತಾ ಇದಾರ ಅಂತ ಹೇಳಿದ್ರ, ಈಗ ನಾವು ಫಾರ್ ಎಕ್ಸಾಂಪಲ್ ಒಂದ್ ಮೆಡಿಟೇಷನ್ ಮಾಡ್ತಾ ಇದ್ದಾಗ ನಮ್ಮೊಳಗ ನಾವು ಏನು ಅಂತ ಹೇಳಿ ಒಂದ್ ಅರಿವಾಗ್ತತಿ ಅಮ್ಮ. ಬೇರೆ ಎಲ್ಲಾ ಬದಲಾವಣೆ ಹೊರಗಡೆದ್ದು, ಈಗ ನೇಚರ್ ಆಗ್ಬೋದು, ಎಲ್ಲಾ ಬೆಳಿಗ್ಗೆ ಇದ್ದಂಗ ಸಾಯಂಕಾಲ ಇರಲ್ಲ, ಮಧ್ಯಾಹ್ನ ಇರಲ್ಲ, ಆತರ ಚೇಂಜ್ ಆದ್ರು ನಾವು ಶ್ರೀಕೃಷ್ಣಂದ ಆಗ್ಲಿ ಅಥವಾ ಒಂದ್ ಕಡೆಗ್ ನಾವು ನೆಲೆ ನಿಂತ್ವಿ ಅಂತ ಹೇಳಿದ್ರ, ಅವಾಗ ನಾವು ಏನ್ ಬದಲಾದ್ರೂ ನಾವ್ ಬದಲಾಗಲ್ಲ, ನಮ್ಮ ಆತ್ಮದ ಸ್ಥೈರ್ಯ ಬದಲಾಗಲ್ಲ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ.
ಮತ್ ಇನ್ನೊಂದ್ ಇದ್ರಿಂದ ಅಂತಂದ್ರೆ ಸೃಷ್ಟಿನೂ ನಾವ, ಸ್ಥಿತಿನೂ ನಾವ, ಲಯನೂ ನಾವ ಆಗಿರ್ಬೇಕಾರ ಎಲ್ಲಾ ಶಕ್ತಿನೂ ನಮ್ ಕೈಯೊಳಗ ಐತಿ ಅಂತಂದ್ ಹೇಳ್ಕೊಡ್ತಾ ಇದಾರ. ಒಂದ್ ಕಾನ್ಸಂಟ್ರೇಷನ್ ಮುಖ್ಯ, ಇದ್ರೊಳಗ ಸ್ಥಿರತೆ ಮುಖ್ಯ ಅನ್ನೋದನ್ನ ಹೇಳ್ಕೊಡ್ತಾ ಇದಾರ ಅಂತಂದ್ ಹಂಗ ಅನಿಸ್ತವ. ಧನ್ಯವಾದಗಳು ಲಕ್ಷ್ಮೀಜಿ. ಈ ಇಡೀ ನೀವು ಶ್ಲೋಕವನ್ನು ಹೇಳಿದ್ರಾ? ಹಾ ಅಮ್ಮ, ಹೇಳಿದ್ದೀರಿ. ಆಯ್ತು, ಧನ್ಯವಾದಗಳು. ಈ ಶ್ಲೋಕದಲ್ಲಿ ಇಡೀ ಜಗತ್ತು, ಈ ಸೃಷ್ಟಿ, ಇದರಲ್ಲಿ ಏನು ಇದೆ, ಮೂಲಭೂತವಾಗಿರುವಂತಹದ್ದು ಏನು, ಈ ಪರಮಾತ್ಮ ಅನ್ನುವುದು ಮೂಲಭೂತವಾದ ವಸ್ತು, ಅದು ಇಲ್ಲಿ ಹೇತು ಅಂತ ಹೇಳಿರೋದು. ಅದರಿಂದ ಬಂದಿರುವಂತದ್ದು ಒಂದು ಶಕ್ತಿ ರೂಪವಾಗಿ ಇಲ್ಲಿ ತೋರಿಸು ಇದ್ದಾರೆ. ಒಂದು ಈಶ್ವರನಲ್ಲಿ ಒಂದು ಅರ್ಧ ಭಾಗ ಅದು ಸಂಪೂರ್ಣವಾಗಿ ಯಾವ ಒಂದು ಶುದ್ಧವಾದಂತಹ ಚೈತನ್ಯ, ಇನ್ನೊಂದು ಶಕ್ತಿಯಾಗಿ ಹೊರಹೊಮ್ಮಿರೋದು. ಆ ಯಾವ ಒಂದು ಶಕ್ತಿಯಾಗಿ ಹೊರಹೊಮ್ಮಿದೆಯೋ ಅದು ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದೆ. ಆ ಭೌತಿಕ ಜಗತ್ತು ಸೃಷ್ಟಿ, ಸ್ಥಿತಿ, ಲಯಕ್ಕೆ ಒಂದು ನಿಯಮಕ್ಕೆ ಒಳಪಟ್ಟಿರುವಂತಹದ್ದು. ಈ ಏನು ಕಾರ್ಯಚಟುವಟಿಕೆಗಳು ಆಗ್ತಾ ಇದೆಯೋ ಎಲ್ಲವೂ ಆ ಒಂದು ಶಕ್ತಿಯ ನಿಯಂತ್ರಣದಲ್ಲಿ ಇರುತ್ತೆ. ಇವಾಗ ನಾವು ನೋಡ್ತೀವಿ, ಆಕಾಶ ಕಾಯಿಗಳನ್ನು ನೋಡ್ತೀವಿ, ಮತ್ತೆ ಬ್ರಹ್ಮಾಂಡದಲ್ಲಿ, ಮತ್ತೆ ಈ ಒಂದು ಭೂಮಿಯಲ್ಲಿ ನಾವು ನೋಡ್ತೀವಿ ಋತುಗಳು, ಮತ್ತೆ ಪ್ರತಿಯೊಂದು ಏನೊಂದು ನಡೀತಾ ಇದೆ, ಎಲ್ಲವೂ ಸಹ ಒಂದು ನಿಯಮಬದ್ಧವಾಗಿ ನಡೀತಾ ಇದೆ ಅಲ್ವಾ? ನಮ್ಮ ಇದ್ರಲ್ಲೂ ಅಷ್ಟೇ, ದೇಹದಲ್ಲೂ ಅಷ್ಟೇ, ಎಲ್ಲಾನು ನಿಯಮಬದ್ಧವಾಗಿ ನಾವೇ ಎಲ್ಲ ಮಾಡ್ಕೊಳ್ತಾ ಇದೀವಾ? ಇಲ್ಲ, ಒಂದು ಶಕ್ತಿ ಇದೆ, ಅದು ಎಲ್ಲ ನಿಯಂತ್ರಿಸ್ತಾ ಇದೆ. ಅದು ಪರಮಾತ್ಮನ ಒಂದು ಶಕ್ತಿ, ಅದು ಸೃಷ್ಟಿ, ಸ್ಥಿತಿ, ಲಯಕ್ಕೆ ಒಳಗಾಗಿರುವಂತಹದ್ದು. ಇದು ನಡಿಬೇಕಾದ್ರೆ ಅದು ತಾನಾಗಿ ನಾವು ಹಿಂದೆ ಎಲ್ಲ ನಾವು ಗಮನಿಸಿದ್ದೀವಿ, ಒಂದು ಪರಮಾತ್ಮನ ಪರಾಶಕ್ತಿ, ಅಪರಾಶಕ್ತಿ ಅಂತ. ಈ ಒಂದು ಶಕ್ತಿ ಏನಿದೆ ಅದು ಅಪರಾಶಕ್ತಿ. ಆ ಅಪರಾಶಕ್ತಿ ತನ್ನ ಕೆಲಸವನ್ನ ಜಗತ್ತಿನಲ್ಲಿ ಎಲ್ಲ ಮಾಡೋದು ಅದೇನೆ. ಅದೆಲ್ಲ ಮಾಡಬೇಕಾದ್ರೆ ಏನು, ಇದು ಶುದ್ಧವಾದಂತಹ ಚೈತನ್ಯ, ಆ ಒಂದು ಶಕ್ತಿ ಇದ್ರೆ ಮಾತ್ರ ಈ ಶಕ್ತಿ ಕೆಲಸ ಮಾಡೋದು. ಆ ಚೈತನ್ಯವಿದ್ದಾಗ ಮಾತ್ರ ಈ ಶಕ್ತಿಯ ನಿರ್ವಹಣೆ ಮಾಡೋಕೆ ಸಾಧ್ಯ ಇರೋದು. ಅದಕ್ಕಾಗಿ ನಾನು ಅನ್ನೋದು ಶ್ರೀಕೃಷ್ಣ ಹೇಳ್ತಾ ಇರೋದು. ಅಂದ್ರೆ ನಾನು ಅನ್ನೋದು ಪರಬ್ರಹ್ಮ ಅಂತ. ಆ ಪರಬ್ರಹ್ಮ ಶುದ್ಧ ಚೈತನ್ಯ ಇದ್ದಾಗ ಮಾತ್ರ ಈ ಜಗತ್ತಿನಲ್ಲಿ ಶಕ್ತಿಯ ಒಂದು ಕಾರ್ಯಗಳು ನಡೀತಾ ಇರುತ್ತವೆ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇದನ್ನ ಸಂಪೂರ್ಣ ವಿವರಣೆಯನ್ನ ನಾವು ಸರ್ ಇಂದ ಕೇಳಿ ತಿಳ್ಕೊಳ್ಳೋಣ. ಸರ್, ತಾವು ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಒಂದು ಸಣ್ಣ ಉದಾಹರಣೆ ನೋಡೋಣ. ಈಗ ಒಂದು ಮಡಿಕೆ ಇದೆ ಅಂತ ಅನ್ಕೊಳ್ಳಿ. ಒಂದು ಮಡಿಕೆ ಆಗ್ಬೇಕು ಅಂತಂದ್ರೆ ಏನ್ ಬೇಕು? ಮೂಲಭೂತವಾಗಿ ಮಣ್ಣು ಬೇಕು. ಮಣ್ಣಿದ್ರೆ ತಾನೇ ಮಡಿಕೆ. ಆ ಮಣ್ಣಿನಿಂದ ನಾವು ಬೇರೆ ಬೇರೆ ರೀತಿಯ ಮಡಿಕೆಗಳನ್ನ ಮಾಡಬಹುದು. ಆದರೆ ಮಣ್ಣು ಅನ್ನೋ ಒಂದು ಮೂಲಭೂತ ವಸ್ತು ಇದ್ದಾಗ ಮಾತ್ರ ನಾವು ಈ ರೀತಿ ಬೇರೆ ಬೇರೆ ರೂಪಗಳನ್ನ ಸೃಷ್ಟಿ ಮಾಡಬಹುದು. ಅಥವಾ ಇನ್ನ ಒಂದು ಉದಾಹರಣೆ ತಗೊಳ್ಳೋಣ. ಆಭರಣ. ನಾವು ಬೇರೆ ಬೇರೆ ಚಿನ್ನದ ಆಭರಣಗಳನ್ನ ಧರಿಸ್ತೇವೆ. ಅದು ಒಂದು ವಾಲೆ ಆಗಿರ್ಬೋದು, ಅಥವಾ ಇನ್ನೊಂದು ಮೂಗುತಿ ಆಗಿರ್ಬೋದು, ಇನ್ನೊಂದು ಸರ ಆಗಿರ್ಬೋದು. ಹೀಗೆ ಬೇರೆ 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 ಆಭರಣಗಳಿವೆ. ಈ ಆಭರಣಗಳಾಗಬೇಕು ಅಂತಂದ್ರೆ
ಮೂಲಭೂತವಾಗಿ ಏನು ಬೇಕು? ಆ ಆಭರಣ ಮಾಡ್ಲಿಕ್ಕಿರೋಂಥ ಆ ಚಿನ್ನ ಬೇಕು ಅಲ್ವಾ? ಚಿನ್ನ ಈ ರೀತಿ ಬೇರೆ ಬೇರೆ ಆಭರಣವಾಗಿ ಕಾಣಿಸ್ತಾ ಇದೆ. ಹಾಗೆ ಮೊದಲನೇ ಉದಾಹರಣೆಯಲ್ಲಿ ಮಣ್ಣು ಬೇರೆ ಬೇರೆ ಮಡಿಕೆ ರೂಪದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಚಿನ್ನ ಬೇರೆ ಬೇರೆ ಆಭರಣವಾಗಿ ಕಾಣಿಸ್ತಾ ಇದೆ. ಚಿನ್ನ ಆಭರಣ, ಚಿನ್ನದ ಒಂದು ರೂಪ ಮೂಗುತಿ, ವಾಲೆ, ಸರ ಅಲ್ವಾ? ಇವೆಲ್ಲ ಬೇರೆ 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 ಹೆಸರು ಮತ್ತೆ ರೂಪಗಳು. ಯಾವುದರದ್ದು? ಚಿನ್ನದ್ದು. ಚಿನ್ನ ಅನ್ನೋದೊಂದು ಮೂಲಭೂತವಾದ ವಸ್ತು, ಅದು ಬೇರೆ 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 ಬೇರೆಯಾಗಿ ಕಾಣಿಸ್ತಾ ಇದೆ ನಮಗೆ. ಹೀಗಾಗಿ ಈ ಉದಾಹರಣೆ ಮೂಲಕ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಏನು ಸಹಜವಾಗಿರುವಂಥದ್ದು ಈ ಬೇರೆ ಬೇರೆ ಆಭರಣಗಳಲ್ಲಿ? ಯಾವುದು ಸ್ಥಿರವಾಗಿರುವಂಥದ್ದು? ಚಿನ್ನ ಅನ್ನೋದು ಅಲ್ವಾ? ಅದರ ರೂಪ ಏನಿದೆ ಆಭರಣದ ರೂಪದಲ್ಲಿ, ಅದು ಅದೇ ಚಿನ್ನ ಇವತ್ತು ನಮಗೆ ಮೂಗುತಿಯ ಕಾಣಿಸ್ತಾ ಇದೆ. ನೀವು ಬೇಕಂದ್ರೆ ಅದನ್ನು ಆ ಚಿನ್ನದ ಕೆಲಸ ಮಾಡೋನ ಹತ್ರ ಕೊಟ್ಟು ಅದನ್ನು ಕರಗಿಸಿ ಅದನ್ನು ನೀವು ವಾಲೆ ಮಾಡಿಸ್ಕೊಳ್ಬೋದು ಅಥವಾ ಅದನ್ನು ಉಂಗುರ ಮಾಡಿಸ್ಕೊಳ್ಬೋದು. ಅದಕ್ಕೆ ರೂಪವನ್ನು ನೀವು ಬದಲಾಯಿಸ್ಬೋದು. ಆದರೆ ಆ ಮೂಲಭೂತವಾದ ವಸ್ತು ಏನಿದೆಯಲ್ಲ ಚಿನ್ನ, ಅದು ಬದಲಾಯ್ತಾ? ಇಲ್ಲ. ಚಿನ್ನ ಯಾವತ್ತೂ ಚಿನ್ನನೇ. ಅದನ್ನು ನೀವು ಬೇರೆ 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 ರೀತಿಯಲ್ಲಿ ಬದಲಾಯಿಸ್ತಾ ಹೋಗ್ಬೋದು. ಹಾಗೇನೆ ಈ ಪ್ರಪಂಚ ಮೂಲಭೂತವಾಗಿ ಆ ಪರಮಾತ್ಮ ಅನ್ನೋ ಒಂದು ಸತ್ಯದ ವಸ್ತು. ಇಲ್ಲಿ ನಾವು ಪರಮಾತ್ಮನನ್ನ ಒಂದು ವಸ್ತುವಿನ ರೂಪದಲ್ಲಿ ವಿಶ್ಲೇಷಣೆಗೋಸ್ಕರ ತಗೋತಾ ಇದ್ದೇವೆ. ಇಲ್ಲಿ ವಸ್ತು ಅಂತಂದ್ರೆ ಯಾವುದೋ ನಾವು ಕಣ್ಣಿಂದ ನೋಡುವಂಥ ವಸ್ತು, ಕಿವಿಯಿಂದ ಕೇಳುವಂಥದ್ದು, ಮುಟ್ಟುತ್ತೇವಲ್ಲ, ಆ ರೀತಿ ವಸ್ತು ಅಲ್ಲ. ಈಗ ಪ್ರಪಂಚ ಅನ್ನೋದಾಗಬೇಕು ಅಂತಂದ್ರೆ ಅದಕ್ಕೇನೋ ಒಂದು ವಸ್ತು ಬೇಕಲ್ಲ. ಹಾಗೆ ಮಡಿಕೆ ಆಗಬೇಕು ಅಂತಂದ್ರೆ ಮಣ್ಣು ಬೇಕಲ್ಲ. ಹಾಗೆ ಈ ಪ್ರಪಂಚ, ಈ ಎಲ್ಲ ವೈವಿಧ್ಯತೆ ಕಾಣಿಸ್ತಾ ಇದೆ ನಮಗೆ. ಈ ವೈವಿಧ್ಯತೆಯನ್ನು ನಾವೇನು ಕರಿತೀವಿ? ಇದನ್ನೆಲ್ಲ ನಾವು ಸೃಷ್ಟಿ ಅಂತ ಕರಿತೀವಿ ಅಲ್ವಾ? ಪ್ರಕೃತಿ ಅಂತ ಕರಿತೀವಿ. ಈ ಪ್ರಕೃತಿನಲ್ಲಿ ಇಷ್ಟೊಂದು ವೈವಿಧ್ಯತೆ ಇದೆ ಅಂತಂದ್ರೆ ಆ ವೈವಿಧ್ಯತೆಗೆ ಒಂದು ವಸ್ತು ಬೇಕಲ್ವಾ? ಯಾವುದೋ ಒಂದು ನೀರಾಗಿ, ಗಾಳಿಯಾಗಿ, ಬೆಟ್ಟವಾಗಿ, ಗುಡ್ಡವಾಗಿ, ಈ ದೇಹದ ಬೇರೆ ಬೇರೆ ಅಂಗಗಳಾಗಿ ಎಲ್ಲದಕ್ಕೂ ಒಂದು ಮೂಲಭೂತವಾದ ವಸ್ತು ಬೇಕಲ್ವಾ? ಯಾವುದದು? ಅದು ಒಂದು ರೀತಿ ನಿಮಗೆ ನನಗೆ ಈ ನಮ್ಮ ದೈಹಿಕವಾದ ಕಣ್ಣುಗಳಿಗೆ ಗೋಚರ ಆಗದೇ ಇರೋವಂಥದ್ದು. ಎಂತಹ ಅದ್ಭುತ! ಸ್ವಲ್ಪ ನಾವು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಈ ವಿಚಾರ ಮಾಡೋ ನಮ್ಮ ಮನಸ್ಸಿದೆಯಲ್ಲ, ಅದೊಂದು ರೀತಿ ವಿಸ್ಫೋಟ ಆಗತ್ತೆ. ಸ್ವಲ್ಪ ಗಮನ ಕೊಟ್ಟು ನೋಡಿ. ನಾವು ಒಂದು ದೊಡ್ಡ ಮರ ನೋಡ್ತೇವೆ, ಮಾವಿನ ಹಣ್ಣಿನ ಮರ. ಅದರಲ್ಲಿರೋ ಮಾವಿನ ಹಣ್ಣು ತಗೋತೇವೆ, ತಿಂತೇವೆ. ಆ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೇವೆ. ಆ ಬೀಜವನ್ನು ಬಿಸಾಕ್ತೇವೆ, ಇನ್ನೊಂದು ಮಾವಿನ ಹಣ್ಣು ಮರ ಬರುತ್ತೆ. ಇದೆಲ್ಲ ತಾನೇ ತಾನಾಗಿ ನಡೀತಾ ಇರುತ್ತೆ. ನಾವು ಅದನ್ನು ಕೇವಲ ಆ ಮಾವಿನ ಹಣ್ಣು ತಿನ್ನೋದು, ಆ ಬೀಜ ಬಿಸಾಕೋದು, ಇದರಲ್ಲಿ ನಾವು ಆ ಕಾರ್ಯದಲ್ಲಿ ನಮ್ಮ ಮನಸ್ಸನ್ನು ಮಗ್ನ ಮಾಡಿಬಿಡ್ತೇವೆ. ಆದರೆ ಇವಾಗ ಸ್ವಲ್ಪ ನಾವು ನಮ್ಮ ಮನಸ್ಸಿನ ದಿಕ್ಕನ್ನು ಬದಲಾಯಿಸೋಣ. ಆ ಒಂದು ಮಾವಿನ ಹಣ್ಣು ಅಂತ ಹೇಳಿದ್ವಲ್ಲ, ಅದು ಏನದು ನಿಜವಾಗ್ಲೂ? ಏನದು ಮಾವಿನ ಹಣ್ಣು ಅಂತಂದ್ರೆ? ತಿನ್ಬಿಟ್ವಿ ನಾವು. ಏನು ಮಾವಿನ ಹಣ್ಣು ಅಂದ್ರೆ? ನೀವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ವಿಶ್ಲೇಷಣೆ ಕೊಡ್ಬೋದು. ಮಾವಿನ ಹಣ್ಣು ಅಂದರೆ ಒಂದೊಂದ್ಸತಿ ಹಳದಿಯಾಗಿ ಕಾಣುತ್ತೆ, ಒಂದೊಂದ್ಸಲಿ ಹಸಿರಾಗಿ ಕಾಣುತ್ತೆ, ಒಂದೊಂದ್ಸಲಿ ಕೆಂಪಾಗಿ ಕಾಣುತ್ತೆ ಅನ್ನೋ, ಈ ಕಣ್ಣಿಗೆ ಯಾವ ರೀತಿ ಕಾಣುತ್ತೆ ಅನ್ನೋ ಒಂದು ಅದರ ರೂಪವನ್ನು ನೀವು ವಿವರಣೆ ಕೊಡ್ಬೋದು. ಅಥವಾ ಮಾವಿನ ಹಣ್ಣು ಅನ್ನೋದು ಅಗಿತಾ ಇದ್ರೆ ಒಂಥರ ಅದು ಕಾಯಾಗಿದ್ದಾಗ ಕಚ ಕಚ ಅಂತ ಶಬ್ದ ಬರುತ್ತೆ. ಅದು ಸ್ವಲ್ಪ ಹಣ್ಣಾಗಿದ್ದಾಗ
ಪಿಚ ಪಿಚ ಅಂತ ಶಬ್ದ ಬರುತ್ತೆ ಅಂತ ನೀವು ಶಬ್ದದ ಮೂಲಕ ವಿವರಣೆ ಕೊಡ್ಬೋದು. ಅಥವಾ ಅದರ ಒಂದು ರುಚಿಯ ಮೂಲಕ, ಮಾವಿನಹಣ್ಣು ಅಂತಂದ್ರೆ ತಿಂದಾಗ ಸಿಹಿ ಆಗತ್ತೆ, ಬಾಯಲ್ಲಿ ನೀರು ಬರುತ್ತೆ ಅಂತ ಅದ್ರ ವಿವರಣೆ ಕೊಡ್ಬೋದು. ಇಲ್ವಾ, ಮಾವಿನಹಣ್ಣ ಅದರ ವಾಸನೆ ಒಂಥರ ಅದು ಸುವಾಸನೆ, ಯಾಕಂದ್ರೆ ಆ ವಾಸನೆನ ಇನ್ನೂ ನಾನು ಆಗ್ರಹಣ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಆ ವಾಸನೆ ಒಂಥರ ನನ್ನ ಮನಸ್ಸನ್ನ ಆಹ್ಲಾದ ಮಾಡುತ್ತೆ ಅಂತ ಏನೋ ಆ ವಾಸನೆ ಬಗ್ಗೆ ನೀವು ವಿಶ್ಲೇಷಣೆ ಕೊಡ್ಬೋದು. ಇವೆಲ್ಲ ಏನು ಈ ರೀತಿ ನೀವು ವಿಶ್ಲೇಷಣೆ ಮಾಡ್ತಾ ಇರೋದು? ನಿಮ್ಮ ಕಣ್ಣಿಗೆ ಏನು ಗೋಚರ ಆಗ್ತಾ ಇದೆ, ನಿಮ್ಮ ಕಿವಿಗೆ ಏನು ಕೇಳಿಸ್ತಾ ಇದೆ, ನಿಮ್ಮ ಮೂಗಿಗೆ ಏನು ವಾಸನೆ ಬರ್ತಾ ಇದೆ, ನಿಮ್ಮ ನಾಲಿಗೆಗೆ ಏನು ರುಚಿ ಬರ್ತಾ ಇದೆ, ಅದನ್ನು ಮುಟ್ಟಿದಾಗ ನಿಮ್ಮ ಚರ್ಮಕ್ಕೆ ಯಾವ ರೀತಿಯ ಸ್ಪರ್ಶದ ಜ್ಞಾನ ಬರ್ತಾ ಇದೆ, ಇದನ್ನ ವಿವರಣೆ ಕೊಡ್ತಾ ಇದ್ದೀರಾ. ಆದರೆ ನನ್ನ ಪ್ರಶ್ನೆ ಏನಿತ್ತು, ಮಾವಿನಹಣ್ಣು ಅಂದ್ರೆ ಏನು? ಕೇವಲ ಈ 5 ರೀತಿಯ ನಿಮ್ಮ ಇಂದ್ರಿಯಗಳಿಗೆ ಏನ್ ಕಾಣಿಸ್ತಾ ಇದೆ ಅದು ಮಾತ್ರ ಮಾವಿನಹಣ್ಣ? ಈ 5 ರೀತಿಯ ನಿಮಗೆ 5 ಬೇರೆ ಬೇರೆ ವಿಧದಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಬರೀ ಈ 5 ವಿಧದಲ್ಲಿ ಕಾಣೋದು ಮಾತ್ರನಾ ಅದರ ಗುಣ? ನಿಮಗೆ ಇವಾಗ ಕಿವಿ ಮುಚ್ಕೊಂಡ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, ಆವಾಗ ಅದರ ಶಬ್ದ ಕೇಳಿಸ್ತಾ ಇಲ್ಲ ನಿಮಗೆ, ಹಾಗಾದ್ರೆ ಆ ಗುಣ ಇಲ್ಲ ಅಂತನಾ? ಹೀಗೆ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಏನದು ಮಾವಿನಹಣ್ಣು ಅಂತ ನಾವು ಉತ್ತರ ಕೊಡಬೇಕು ಅಂದ್ರೆ ಬಹಳ ಕಷ್ಟ. ನಾವು ಸುಲಭವಾಗಿ ಈ ರೀತಿ ವಿವರಣೆ ಕೊಟ್ಬಿಡ್ತೇವೆ, ನಮ್ಮ ಕಣ್ಣು ಕಾಣಿಸೋದು, ಕಿವಿ ಕೇಳಿಸೋದು, ಈ ರೀತಿಯಲ್ಲಿ ವಿವರಣೆ ಕೊಟ್ಬಿಡ್ತೇವೆ. ಆದ್ರೆ ಏನು ಅದು ಅಂತ ಹೇಳೋದು ಉತ್ತರ ಬಹಳ ಕಷ್ಟ. ಅದನ್ನ ಬೇರೆ ಬೇರೆ ರೀತಿನಲ್ಲಿ ಜೀವನ ನೋಡೋವಂಥವ್ರು ಬೇರೆ ಬೇರೆ ರೀತಿನಲ್ಲಿ ಹೇಳ್ತಾರೆ. ಅಡುಗೆ ಮಾಡೋವಂಥವ್ರು ಅದನ್ನ ಅಡುಗೆ ರೀತಿನಲ್ಲಿ ವಿವರಣೆ ಕೊಡ್ತಾರೆ. ಮಾವಿನಹಣ್ಣು ಅಂತಂದ್ರೆ ಚಿತ್ರಾನ್ನ ಮಾಡ್ಬೋದು, ಅದರಿಂದ ನೀವು ಮಾವಿನಹಣ್ಣಿಂದ ತೋವೆ ಮಾಡ್ಬೋದು, ಮಾವಿನಹಣ್ಣು ಐಸ್ ಕ್ರೀಮ್ ಮಾಡ್ಬೋದು ಅಂತ ಅದನ್ನ ಅಡುಗೆ ರೀತಿನಲ್ಲಿ ವಿವರಣೆ ಕೊಡ್ತಾರೆ. ಇನ್ನ ಈ ಕವಿಗಳು ಮಾವಿನಹಣ್ಣು ನಾನು ಆ ರಸಪುರಿ ನೋಡಿದಾಗ ನನ್ನ ಪ್ರಿಯತಮೆ ನೆನಪಾಯ್ತು ಅಂತ ಹೇಳ್ಕೊಂಡು ಅದೊಂದು ಕವನ ಬರೀತಾರೆ. ಅಥವಾ ಒಂದು ಪಕ್ಷಿನೋ ಕೇಳಿದ್ರೆ ಪಕ್ಷಿ ಹೇಳುತ್ತೆ ಮಾವಿನಹಣ್ಣು ಅಂತಂದ್ರೆ ಅದು ಇವಾಗ ಬೇಸಿಗೆ ಕಾಲ, ಒಳ್ಳೆ ಇನ್ನೇನು ಮಳೆ ಬಂದು ಎಲ್ಲ ಚಿಗುರು ಹೊಡೆಯೋ ಕಾಲ, ವಸಂತ ಕಾಲ ಅಂತ ಪಕ್ಷಿ ಹೇಳ್ಬೋದು. ವಿಜ್ಞಾನಿಗಳನ್ನ ಕೇಳಿದ್ರೆ ಮಾವಿನಹಣ್ಣು ಅದರದ್ದು ಕೆಮಿಕಲ್ ಕಾಂಪೋಸಿಷನ್ ಏನು ಅಂತ ಹೇಳ್ಬಿಟ್ಟು ಒಂದಷ್ಟು ಉತ್ತರ ಕೊಡ್ತಾರೆ. ಅದೇ ಆ ವಿಜ್ಞಾನಿಗಳಲ್ಲೂ ಬೇರೆ ಬೇರೆ ವಿಜ್ಞಾನಿಗಳು ಇರ್ತಾರೆ. ಒಬ್ರು ಕೆಮಿಕಲ್ ವಿಜ್ಞಾನಿಗಳು, ಅವರೇನೋ ರಸಾಯನಶಾಸ್ತ್ರ, ಅದು ಏನೇನು ರಸಾಯನ ಅಂತ ಹೇಳೋವಂಥವ್ರು. ಇನ್ ಕೆಲವರು ಫಿಸಿಕಲ್ ಕೆಮಿಸ್ಟ್ರಿ ಅಥವಾ ಫಿಸಿಸಿಸ್ಟ್ ಇರ್ತಾರೆ, ಅವರೇನು ಅದರ ಭೌತಿಕ, ಮಾವಿನಹಣ್ಣದ್ದು ಭಾರ ಎಷ್ಟು, ಮಾವಿನಹಣ್ಣದ ಉದ್ದ ಎಷ್ಟು, ಅದರದ್ದು ಗಾತ್ರ ಏನು, ಅದನ್ನ ಎಲ್ಲಿಂದ ಬೀಳ್ಸಿದ್ರೆ ಏನಾಗತ್ತೆ, ಆ ರೀತಿ ಅದರ ಭೌತಿಕತೆ ಬಗ್ಗೆ ವಿಚಾರ ಮಾಡೋ ವಿಜ್ಞಾನಿಗಳಿರ್ತಾರೆ. ಇನ್ನು ಕೆಲವರು ಕ್ವಾಂಟಮ್ ಸೈಂಟಿಸ್ಟ್ ಅಂತ ಇರ್ತಾರೆ. ಅವ್ರ ಕೆಲಸ ಏನು, ಆ ಮಾವಿನಹಣ್ಣನ್ನು ನೋಡಿದಾಗ ಮಾವಿನಹಣ್ಣು ಅಂತಂದ್ರೆ ಹೊರ ರೂಪದಲ್ಲಿ ನಿಮ್ಗೇನೋ ಕಾಣಿಸ್ತಾ ಇದೆ, ಅದೇ ನಾನೇನಾದ್ರು ಸ್ವಲ್ಪ ಅದನ್ನ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಅದರಲ್ಲಿ ಮಾಲಿಕ್ಯೂಲ್ಸ್ ಅಂತ ಕಾಣುತ್ತೆ. ಅದನ್ನ ಇನ್ನೂ ಸ್ವಲ್ಪ ನಾನು ಪವರ್ಫುಲ್ ಆಗಿರೋ ಮೈಕ್ರೋಸ್ಕೋಪ್ ನೋಡಿದ್ರೆ ಅಲ್ಲಿ ಆಟಮ್ಸ್ ಅಂತ ಕಾಣುತ್ತೆ. ಇನ್ನೂ ಅದ್ರ ಒಳ ಹೊಕ್ಕೋಗಿ ನೋಡಿದ್ರೆ ಅದರಲ್ಲಿ ಒಂದು ಶಕ್ತಿದು ಬೇರೆ ಬೇರೆ ಕಂಪನಗಳು ಕಾಣುತ್ತೆ ಅಂತ ಏನೋ ಒಂದು ನನಗೆ ವಿಶ್ಲೇಷಣೆ ಕೊಡ್ತಾರೆ. ಈಗ ಇಷ್ಟೆಲ್ಲ ವಿಶ್ಲೇಷಣೆ ಇದೆ. ಅಡುಗೆ ಮಾಡೋನ್ ವಿಶ್ಲೇಷಣೆ, ರಸಾಯನಶಾಸ್ತ್ರಜ್ಞನ ವಿಶ್ಲೇಷಣೆ, ಭೌತಿಕ ಶಾಸ್ತ್ರಜ್ಞನ ವಿಶ್ಲೇಷಣೆ, ಕ್ವಾಂಟಮ್ ಶಾಸ್ತ್ರಜ್ಞ ಈತನ ವಿಶ್ಲೇಷಣೆ, ಈ ರೀತಿ ಬೇರೆ ಬೇರೆ ವಿಶ್ಲೇಷಣೆ ಇದೆ. ಇದೆಲ್ಲ ಹಾಗಾದ್ರೆ ಒಂದಕ್ಕೊಂದು ವಿರೋಧಾಭಾಸವಾಗಿರೋ ವಿಶ್ಲೇಷಣೆನಾ? ಅಲ್ಲ. ಎಲ್ಲ ನಿಮ್ಮನ್ನ ನೋಡೋ ದೃಷ್ಟಿಕೋನ ಅಷ್ಟೇನೆ.
ಇದು ಯಾವುದೋ ಒಂದು ದೃಷ್ಟಿಕೋನ ಮಾತ್ರ ಸರಿನಾ? ಅಲ್ಲ. ಯಾವುದೋ ಒಂದು ದೃಷ್ಟಿಕೋನ ತಪ್ಪ? ಅಲ್ಲ. ಇದೇ ವಸ್ತು ಈ ಎಲ್ಲ ದೃಷ್ಟಿಕೋನಕ್ಕೂ ಆಯಾ ನೋಟಗಾರನ ದೃಷ್ಟಿಯ ಮೂಲಕ ಆತನಿಗೆ ಆ ರೀತಿಯಾಗಿ ಕಾಣಿಸ್ತಾ ಇದೆ ಅಷ್ಟೇನೆ. ಅದೇ ಮಾವಿನಹಣ್ಣು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತಾ ಇದೆ ಅಲ್ವಾ? ಎಂತಹ ಅದ್ಭುತ ನೋಡಿ. ಅಂದ್ರೆ ಏನು ಅರ್ಥ ಮಾಡ್ಕೊಳ್ಬೋದು? ನೀವು ನಾನು ನೋಡೋ ದೃಷ್ಟಿ ಮೂಲಕ ಇದು ಎಂಥ ಸೃಷ್ಟಿ ಅಂತ ನೀವು ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಕೊಡ್ತೇವೆ. ಅಲ್ಲಿರೋದು ಏನು? ಯಾರಿಗೂ ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಒಂದೇ ವಿಶ್ಲೇಷಣೆ ಸರಿ ಅಲ್ಲ. ಏನೋ ಇದೆ, ಅದೇನೋ ಇರೋದನ್ನ ನಾನು ಅಡಿಗೆಯವನು ಅನ್ನೋ ಒಂದು ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡಿದ್ರೆ ನನಗೆ ಅದರಲ್ಲಿ ಅಡಿಗೆ ರೀತಿಯ ಸೃಷ್ಟಿ ಕಾಣುತ್ತೆ. ಅಥವಾ ನಾನು ಭೌತಿಕ ಶಾಸ್ತ್ರಜ್ಞನ ರೀತಿಯಲ್ಲಿ ನೋಡಿದಾಗ ಆ ರೀತಿಯ ವಿಶ್ಲೇಷಣೆ ಕಾಣುತ್ತೆ ನನಗೆ, ಆ ರೀತಿಯ ಸೃಷ್ಟಿ ಕಾಣುತ್ತೆ ನನಗೆ. ಹೀಗೆ ಬೇರೆ ಬೇರೆ ರೀತಿಯ ಸೃಷ್ಟಿ ಎಲ್ಲ ನನ್ನ ದೃಷ್ಟಿ ಮೇಲೆ ನಿರ್ಭರ. ಆದರೆ ಇಲ್ಲಿ ಶ್ರೀಕೃಷ್ಣ ನಮಗೆ ಈ ಎಲ್ಲವನ್ನ ನೋಡುವಂತ ಇನ್ನ ಒಂದು ಜ್ಞಾನ ದೃಷ್ಟಿಯನ್ನ ಕೊಟ್ಟಿದ್ದಾರೆ. ಕೇವಲ ಒಬ್ಬ ರಸಾಯನಶಾಸ್ತ್ರಜ್ಞ ಅಥವಾ ಭೌತಿಕ ಶಾಸ್ತ್ರಜ್ಞ ಅಥವಾ ಒಬ್ಬ ಅಡಿಗೆ ಅವನ ದೃಷ್ಟಿಕೋನ ಅಷ್ಟನ್ನು ಮಾತ್ರ ಅಲ್ಲದೇನೆ ಒಂದು ಜ್ಞಾನದ ದೃಷ್ಟಿಯನ್ನ ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ನೋಡಪ್ಪ ಅರ್ಜುನ, ಜೀವನದಲ್ಲಿ ನಿನಗೆ ಬೇರೆ 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 ವಸ್ತುಗಳು ಕಾಣುತ್ತೆ. ಈ ಎಲ್ಲ ವಸ್ತುಗಳು ನನ್ನ ಬೇರೆ ಬೇರೆ ರೂಪಗಳೇನೆ. ಯಾಕಂದ್ರೆ ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದರ ಮೂಲ ಏನು? ಎಲ್ಲಿಂದ ಬರ್ತಾ ಇದೆ? ಕಿವಿ ಓಲೆ, ಸರ, ಬೆಂಡೋಲೆ, ಮೂಗುತಿ ಅಂತ ಬೇರೆ 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 ಕಾಣಿಸ್ತಾ ಇರ್ಬೋದು. ಅದಕ್ಕೆಲ್ಲ ಮೂಲ ಏನು? ಚಿನ್ನ. ಹೂಜಿ, ಮಡಿಕೆ, ಅಡಿಗೆ ಪಾತ್ರೆ ಅಂತ ಬೇರೆ ಬೇರೆ ಕಾಣಿಸ್ತಾ ಇರ್ಬೋದು ರೂಪ. ಅದರ ಮೂಲ ವಸ್ತು ಏನು? ಆ ಮಣ್ಣು. ಹಾಗೆ ಈ ಎಲ್ಲದರ ಮೂಲ ವಸ್ತು ಆ ಪರಮಾತ್ಮ ವಸ್ತು. ಆ ಪರಮಾತ್ಮ ವಸ್ತು ಅದನ್ನ ಎರಡು ದೃಷ್ಟಿಕೋನದಲ್ಲಿ ನೋಡಬಹುದು. ಒಂದು, ಆ ಪರಮಾತ್ಮ ನಿಮ್ಮಲ್ಲಿ ನನ್ನಲ್ಲಿ ಅರಿವಿನ ರೂಪದಲ್ಲಿ ಕೆಲಸ. ಅಂದ್ರೆ ಈ ವಸ್ತುಗಳೇನಿದೆ ಅದನ್ನು ನೋಡಿದಾಗ ನಮಗೆ ಅದರ ಒಂದು ಜ್ಞಾನ ನಮ್ಮ ಮನಸ್ಸಿನಲ್ಲಿ ಉಂಟಾಗತ್ತೆ ಅಲ್ವಾ? ಈಗ ಯಾವುದೋ ಒಂದು ವಸ್ತು ಇದನ್ನ ಅಥವಾ ಇದನ್ನ ಅಥವಾ ಇದನ್ನ ನೋಡಿದಾಗ ಇದೇನು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಒಂದು ಜ್ಞಾನದ ಬುಗ್ಗೆಯಾಗಿ ಕಾಣುತ್ತೆ ನಿಮಗೆ. ನೋಡಿ, ಈ ವಸ್ತು ಯಾವತ್ತು ನಿಮಗೆ ನಾನು ಇದು ಅಂತ ಹೇಳ್ತಾ ಇಲ್ಲ, ಹೇಳಕ್ಕಾಗಲ್ಲ ಅದಕ್ಕೆ. ಆದರೆ ಇದೇನು ಅನ್ನೋದು ನಿಮ್ಮಲ್ಲಿ ಅರಿವಿನ ರೂಪದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಹೀಗೆ ಆ ಜ್ಞಾನದ ಒಂದು ಮೂಲ, ಆ ಅರಿವಿನ ಮೂಲ ಅದು ನಿಮ್ಮಲ್ಲಿ ಇರಬೇಕು ಅಲ್ವಾ? ಅದು ಒಂದು. ಇನ್ನ ಈ ಪರಮಾತ್ಮನ ಇನ್ನ ಒಂದು ರೂಪ ಏನು? ಈ ಎಲ್ಲ ಬದಲಾಗೋ ಎಲ್ಲ ನಾಮರೂಪಗಳ ಈ ಪ್ರಕೃತಿ, ಅದನ್ನೇ ಇಲ್ಲಿ ಚಿತ್ರದಲ್ಲಿ ನಿಮಗೆ ಅರ್ಧನಾರೀಶ್ವರ ಅಥವಾ ಪುರುಷ ಪ್ರಕೃತಿ ಈ ರೀತಿಯಲ್ಲಿ ತೋರಿಸ್ತಾ ಇರೋದು. ಪುರುಷ ಅಂತಂದ್ರೆ ನಿಮ್ಮಲ್ಲಿನ ಈ ಅರಿವು, ಈ ಕಾನ್ಶಿಯಸ್ನೆಸ್, ನಿಮ್ಮಲ್ಲಿ ಈ ಎಲ್ಲವನ್ನ ತಿಳ್ಕೊಳ್ಳೋ ಅಂತ ಒಂದು ತಿಳುವಳಿಕೆಯ ಒಂದು ಮೂಲತಃ ಶಕ್ತಿ ಇದೆಯಲ್ಲ, ಯಾವಾಗ್ಲೂ ಏನು ಬದಲಾಗದೆ ಇರೋದು, ಎಲ್ಲವನ್ನ ನೋಡ್ತಾ ಇರೋ ಒಂದು ಶಕ್ತಿ ಇದೆಯಲ್ಲ, ಅದು ಪುರುಷ. ಈ ಎಲ್ಲವನ್ನ ನೋಡ್ತಾ ಇದ್ದೀರಲ್ಲ, ಬದಲಾಗೋ ಏನನ್ನು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಏನು? ಇವೆಲ್ಲ ಅದೇ ಪುರುಷನ ಪ್ರಕೃತಿಯ ನಾಮರೂಪಗಳು. ಹಾಗೆ ಚಿನ್ನನೇ ಕಿವಿಯೋಲೆಯಾಗಿ, ಸರವಾಗಿ, ಮೂಗುತಿಯಾಗಿ ಕಾಣಿಸ್ತಾ ಇದೆ, ಹಾಗೆ ಮಣ್ಣೆ
ಬೇರೆ ಬೇರೆ ಮಡಿಕೆಯಾಗಿ ಹೂಜಿಯಾಗಿ ಕಾಣಿಸ್ತಾ ಇದೆ. ಹಾಗೆ ಈ ಪರಮಾತ್ಮನೇ ಅರಿವು, ಪರಮಾತ್ಮನೇ ಈ ಎಲ್ಲ ನಾಮರೂಪಗಳ ಈ ಶಕ್ತಿ, ಪ್ರಕೃತಿ ಅಂತ ನಾವೇನು ಕರಿತೇವೆ ಅದು. ಇದು ಇಲ್ಲಿ ನಮಗೆ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ, ಈ ಜ್ಞಾನ ದೃಷ್ಟಿ. ಆದರೆ ಇನ್ನೂ ಒಂದು ವಿಷಯವನ್ನು ನಮಗೆ ಇಲ್ಲಿ ತಿಳ್ಕೊಳ್ಳಿಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ. ಪುರುಷ ಪ್ರಕೃತಿ ಈ ಎರಡರಲ್ಲಿ ಈ ಪ್ರಕೃತಿ ಅಂತ ಏನಿದೆ, ಈ ಪ್ರಕೃತಿ ಬದಲಾವಣೆ ಒಳಪಟ್ಟಿದೆ. ಬದಲಾವಣೆ ಅಂದ್ರೆ ಏನು? ಅದು ಸೃಷ್ಟಿಯಾಗತ್ತೆ, ಅದು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಅದು ಹೊರಟೋಗ್ಬಿಡುತ್ತೆ. ಈ ಸೃಷ್ಟಿ, ನಿರ್ವಹಣೆ, ಬದಲಾವಣೆ, ಬಿಗಿನಿಂಗ್, ಮೇಂಟೆನೆನ್ಸ್ ಅಂಡ್ ಎಂಡ್. ನಾವು ಗಾಡ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾ ಇರ್ತೇವೆ, GOD, ಗಾಡ್. ಜಿ ಅಂದ್ರೆ ಜನರೇಟರ್, ಅಂದ್ರೆ ಏನೋ ಒಂದು ಸೃಷ್ಟಿ ಮಾಡುವಂತ ಒಂದು ಶಕ್ತಿ. ಓ ಅಂದ್ರೆ ಆಪರೇಟರ್, ಅಂದ್ರೆ ಏನೋ ಒಂದನ್ನು ನಿರ್ವಹಣೆ ಮಾಡುವಂತ ಶಕ್ತಿ. ಡಿ ಅಂದ್ರೆ ಡಿಸ್ಟ್ರಾಯರ್. ಅಂದ್ರೆ ಏನು? ಅದನ್ನ ಬದಲಾವಣೆ ಮಾಡುವಂತ ಶಕ್ತಿ. ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಈ ನಮ್ಮ ಏನು ಪ್ರಪಂಚ ಅಂತ ಕರಿತಾ ಇದ್ದೇವೆ, ಅದು ಸದಾಕಾಲ ಈ ರೀತಿ ಬದಲಾವಣೆಯಲ್ಲಿ ನಿರತವಾಗಿದೆ. ಸದಾಕಾಲ ಒಂದು ಹೊಸ ರೂಪ ಬರ್ತಾ ಇದೆ, ಸ್ವಲ್ಪ ಹೊತ್ತಿರುತ್ತೆ ಆ ರೂಪ, ಆಮೇಲೆ ಅದು ಬದಲಾವಣೆ ಆಗ್ತಾ ಇದೆ. ಎಲ್ಲವೂ, ಈ ದೇಹ ಮನಸ್ಸು ಸಹ. ಹೀಗೆ ಇಲ್ಲಿ ನಮಗೆ ಶ್ರೀಕೃಷ್ಣ ಈ ಪರಮಾತ್ಮನ ಈ ಅರಿವು ಮತ್ತೆ ಅಥವಾ ಪುರುಷ ಮತ್ತೆ ಈ ಬದಲಾವಣೆ ಅಥವಾ ಪ್ರಕೃತಿ, ಈ ಎರಡನ್ನೂ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ಯಾವುದ್ರ ಮೇಲೆ ನಿರ್ಭರವಾಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಈ ಎಲ್ಲ ಬೇರೆ ಬೇರೆ ನಾಮರೂಪಗಳು, ಈ ನಾಮರೂಪಗಳಿಗೆ ನಾಮರೂಪ ಕೊಡುವಂತ ಒಂದು ಶಕ್ತಿ ಎಲ್ಲಿದೆ? ಅದು ನೀವೇ, ಅರಿವಿನ ರೂಪದಲ್ಲಿ. ಆ ಅರಿವಿನ ರೂಪದಲ್ಲಿ ನೀವಿಲ್ಲ ಅಂತಂದ್ರೆ ಈ ಸೃಷ್ಟಿಗೆ ಯಾರು ಎಲ್ಲ ಹೆಸರನ್ನ ಕೊಡುವಂಥವ್ರು? ನೀವಿರೋದ್ರಿಂದ, ನಿಮ್ಮಲ್ಲಿ ಈ ದೃಷ್ಟಿಕೋನ ಇರೋದ್ರಿಂದ ಈ ಎಲ್ಲ ಸೃಷ್ಟಿಯ ಆಟ ನಡೀತಾ ಇದೆ. ಅದನ್ನ ಇಲ್ಲಿ ನಮಗೆ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ. ಆಗ್ಲಾ? ಧನ್ಯವಾದಗಳು ಸರ್, ಬಹಳ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಆಗ್ಲಿ ಅಮ್ಮ. ಯಾರಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಇನ್ನೇನಾದ್ರೂ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ನಾವು ಏನಾದ್ರೂ ಕಲಿಬೇಕಾದಾಗ ಒಂದು ಮೂಲಭೂತವಾದ ಪ್ರಶ್ನೆಗಳನ್ನ ಹಾಕೊಂಡು ಕಲಿಬಹುದು, ಅಥವಾ ಇನ್ನೊಂದು ಯಾವುದೋ ಒಂದು ವಾಕ್ಯ ಇರುತ್ತೆ. ಈಗ ಇಲ್ಲಿ ವಾಕ್ಯ ಇದೆ, ಈ ಕಾರಣಕ್ಕಾಗಿ ವಸ್ತು ಪ್ರಪಂಚವು ಬದಲಾವಣೆಗಳಿಗೆ ಒಳಗಾಗುತ್ತದೆ ಅನ್ನೋ ವಾಕ್ಯ ಇದೆ. ಅಥವಾ ಒಂದು ಮಹಾವಾಕ್ಯ ಇರುತ್ತೆ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ, ಎಲ್ಲವೂ ಆ ಬ್ರಹ್ಮನೇ ಅಂತ. ಈ ರೀತಿ ಮಹಾವಾಕ್ಯ ಇದ್ದಾಗ ಆ ಮಹಾವಾಕ್ಯ ಸತ್ಯನಾ? ಸತ್ಯ ಇದ್ರೆ ಹ್ಯಾಕ್ ಸತ್ಯ ಅನ್ನೋ ರೀತಿನಲ್ಲೂ ಸಹ ನಾವು ನಮ್ಮ ಮಂಥನವನ್ನ ಮಾಡ್ಬೋದು. ಹೀಗೆ ಜೀವನದಲ್ಲಿ ಮೂಲಭೂತವಾದ ಪ್ರಶ್ನೆ ಹಾಕೊಂಡು ನಾವು ಮಂಥನ ಮಾಡ್ಬೋದು. ಏನಿದು ಪ್ರಪಂಚ ಅಂದ್ರೆ? ನಾನು ಪ್ರಪಂಚ ಅಂದ್ರೆ ಏನು ಅಂತ ಕಂಡುಹಿಡಿತೀನಿ. ನಾನು ಯಾರು ಅಂತನೂ ಕಂಡುಹಿಡಿತೀನಿ. ಈ ಪ್ರಪಂಚಕ್ಕೂ ನನಗೂ ಏನ್ ಸಂಬಂಧ ಕಂಡುಹಿಡಿತೀನಿ. ಈ ದೃಷ್ಟಿಕೋನದಲ್ಲಾದ್ರೂ ನಾವು ನಮ್ಮ ಮಂಥನವನ್ನ ಮಾಡ್ಬೋದು. ಅಥವಾ ಈ ರೀತಿಯ ಸತ್ಯದ ವಾಕ್ಯಗಳು, ಯಾತಕ್ಕಾಗಿ ನಮ್ಮ ಉಪನಿಷತ್ಗಳು, ಭಗವದ್ಗೀತೆ ಇಷ್ಟು ಸಾವಿರಾರು ವರ್ಷ ಆದ್ರೂ ಸ್ಥಿರವಾಗಿ ಚಿರವಾಗಿ ನಿಂತಿದೆ ಅಂತಂದ್ರೆ ಅದು ಯಾವುದೋ ಒಂದು ವ್ಯಕ್ತಿತ್ವದ ಜ್ಞಾನ ಅಲ್ಲ. ಅದು ಎಲ್ಲವನ್ನ ಒಳಗೊಂಡಿರೋ
ಇಡೀ ಸೃಷ್ಟಿಯ ಜ್ಞಾನ. ಹಾಗಾಗಿ ಅಲ್ಲಿ ನೀವು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದಾಗ ಅಲ್ಲಿರೋ ರಹಸ್ಯಗಳು ತಾನೇ ತಾನಾಗಿ ನಿಮಗೆ ಗೋಚರವಾಗ್ಲಿಕ್ಕೆ ಶುರುವಾಗತ್ತೆ. ಹೀಗೆ ನಾವು ಪ್ರಶ್ನೆಗಳ ಮೂಲಕ ಮಂಥನ ಅಥವಾ ಮಹಾವಾಕ್ಯಗಳ ಮೂಲಕ, ಭಗವದ್ಗೀತೆ ಸಂಪೂರ್ಣವಾಗಿ ಮಹಾವಾಕ್ಯಗಳ ಒಂದು ಸಾಗರ. 700 ಶ್ಲೋಕಗಳು ಅಂದರೆ 700 ಮಹಾವಾಕ್ಯಗಳು. ಒಂದೊಂದು ಶ್ಲೋಕದಲ್ಲಿ ಒಂದೊಂದು ರೀತಿಯಲ್ಲಿ ನೋಡಿದ್ರೆ ನೀವು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾ ನೋಡ್ತಾ 3, 4, 5, 6 ನಿಮ್ಮ ದೃಷ್ಟಿಕೋನಕ್ಕೆ ತಕ್ಕನಾಗಿ ಅಷ್ಟೆಲ್ಲ ಒಂದು ಸತ್ಯ ಗೋಚರವಾಗ್ಲಿಕ್ಕೆ ಶುರುವಾಗತ್ತೆ. ಹೀಗೆ ಇದನ್ನ ನಾವು ನಿದರ್ಶನವಾಗಿಟ್ಕೊಂಡು ನಾವು ನಮ್ಮ ಒಂದು ತಿಳುವಳಿಕೆಯನ್ನ ಅಥವಾ ನಮ್ಮ ಒಂದು ಸತ್ಯದ ಸ್ವರೂಪವನ್ನ ನಾವು ಕಂಡುಹಿಡ್ಕೊಳ್ಬೋದು. ಹೀಗೆ 2 ಮಾರ್ಗಗಳು ಇಲ್ಲಿ ನಮಗೆ ಕಾಣಸಿಕ್ಕತ್ತೆ. ಇಲ್ಲಿ ಶ್ರೀಕೃಷ್ಣ ನಮ್ಗೆ ಒತ್ತಿ 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 ಹೇಳಿರೋದು ಯಾತಕ್ಕೆ ಅಂದ್ರೆ ಎಂಥವ್ರಿಗೂ ಸಹ ಈ ಜ್ಞಾನ ಲಭಿಸ್ಬೇಕು, ಇದು ತಿಳ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಇಷ್ಟು ಸರ್ತಿ 700 ಶ್ಲೋಕಗಳನ್ನ ಹೇಳಿರೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಬುದ್ಧಿವಂತರಿಗೆ 1 ವಾಕ್ಯ 2 ವಾಕ್ಯ ಹೇಳ್ಬಿಟ್ರೆ ಸಾಕಾಗಬಹುದು. ನನ್ನಂತವ್ರು ಇರ್ತಾರಲ್ಲ, ಅಂಥವ್ರಿಗೋಸ್ಕರ 700 ಬೇಕು. ಅದಕ್ಕೆ ನಮಗೆ ಲಭ್ಯವಾಗಿದೆಯಲ್ಲ, ಅದಕ್ಕೋಸ್ಕರ ನಾವು ಸಂತೋಷ ಪಡ್ಬೇಕು ಅಂತ ಅನ್ಸುತ್ತೆ. ಒಂದು ಒಳ್ಳೆ ರಚನೆ ಇದೆ, ಯಾ ದೇವಿ ಸರ್ವಭೂತೇಶು ಅಂತ. ಅದು ಒಂದು ರೀತಿನಲ್ಲಿ ಈ ಶ್ಲೋಕಕ್ಕೆ ಅನುಗುಣವಾಗಿದೆ. ಆ ಒಂದು ರಚನೆಯಲ್ಲಿ ಇಡೀ ಸೃಷ್ಟಿಯನ್ನ, ಈ ಪ್ರಕೃತಿಯನ್ನ ದೈವಿ ಶಕ್ತಿ, ನಾವು ಯಾವುದನ್ನ ಅಮ್ಮ ಅಂತ ಕರಿತೇವೆ, ನಾವು ನಮ್ಮಲ್ಲಿ ಈ ಎಲ್ಲವನ್ನ ಸೃಷ್ಟಿ, ಪಾಲನೆ ಮತ್ತೆ ಪೋಷಣೆ ಮಾಡೋ ಒಂದು ಶಕ್ತಿಯನ್ನ ನಾವು ಅಮ್ಮನ ಶಕ್ತಿ ಅಂತ ಕರಿತೇವೆ. ಏನು ಅಮ್ಮನ ಶಕ್ತಿ ಅಂತಂದ್ರೆ, ನಿಮ್ಮ ನನ್ನ ಒಂದು ಜನ್ಮ ಕೊಟ್ಟ, ದೇಹದ ಜನ್ಮ ಕೊಟ್ಟ ಆ ಅಮ್ಮನ ಅಲ್ಲ, ಇಲ್ಲಿ ಆ ಅಮ್ಮನಿಗೂ ಶಕ್ತಿಯಾಗಿ ಇರೋ ಶಕ್ತಿ ಯಾವುದು? ಆ ಅಮ್ಮನ್ನ ದೇವಿ, ಪರಾಶಕ್ತಿ ಅಂತ ಸೂಚನೆ ಕೊಡ್ತಾ ಇರೋದು. ಆ ದೇವಿಯ ಬೇರೆ ಬೇರೆ ರೂಪಗಳನ್ನ ಆ ಒಂದು ಶ್ಲೋಕದಲ್ಲಿ ತೋರಿಸ್ತಾ ಇರೋದು. ನಿಮ್ಮಲ್ಲಿ ಕೆಲವರು ಲಲಿತಾ ಸಹಸ್ರನಾಮವನ್ನ ಕಲ್ತಿರ್ಬೋದು. ಲಲಿತಾ ಸಹಸ್ರನಾಮ ಅಂತಂದ್ರೆ ಈ ಶಕ್ತಿಯನ್ನ ಲಲಿತೆಯಾಗಿ ನೋಡ್ತಾ ಇರೋದು. ಲಲಿತೆ ಅಂತಂದ್ರೆ ಒಂದು ಪ್ರಾಸಬದ್ಧವಾಗಿ, ಆಗ್ಲೇ ಅಮ್ಮ ಹೇಳಿದ್ರು, ಈ ಸೃಷ್ಟಿ ಅನ್ನೋದು ಅದರಲ್ಲಿ ಒಂದು ತಾಳ ಇದೆ, ಒಂದು ರಾಗ ಇದೆ, ಒಂದು ಹಾವ ಇದೆ, ಒಂದು ಭಾವ ಇದೆ. ಲಲಿತೆ ಅಂದ್ರೆ ಏನೋ ಒಂದು ಅಲ್ಲಿ ಒಂದು ಚಲನೆ ಇದೆ. ಆ ಚಲನೆಯಲ್ಲಿ ಏನೋ ಒಂದು ಅದ್ಭುತವಾದ ಒಂದು ನಮ್ಮ ಮನಸ್ಸಿಗೆ ಆಹಾ ಅಂತ ಅನ್ಸೋ ಒಂದು ಗುಣ ಇದೆ. ಅದನ್ನೇ ನಾವು ರಾಗ, ತಾಳ, ಪ್ರಾಸ ಅಂತೆಲ್ಲ ಹೇಳ್ತೇವಲ್ಲ. ಈಗ ಯಾರೋ ಒಬ್ರು ರಾಗಬದ್ಧವಾಗಿ ಆಡಿದಾಗ ಮಾತ್ರ ತಾನೇ ನಮ್ಗೆ ಚೆನ್ನಾಗಿದೆ ಅಂತ ಅನ್ಸೋದು. ಯಾರೋ ಅಡುಗೆನಲ್ಲಿ ಸರಿಯಾಗಿ ಎಲ್ಲ ರುಚಿಗಳನ್ನ ಮಿಶ್ರಣ ಮಾಡಿದ್ರೆ ಮಾತ್ರ ತಾನೇ ನಮ್ಗೆ ನಾಲ್ಗೆ ರುಚಿ ಅನ್ಸೋದು. ಅಂದ್ರೆ ಏನೋ ಒಂದು ಪ್ರಪೋರ್ಷನ್ ಇರ್ಬೇಕಲ್ಲ, ಏನೋ ಒಂದು ಕ್ರಮ ಇರ್ಬೇಕಲ್ಲ. ಇದೆಲ್ಲ ಲಲಿತೆ. ಈ ಎಲ್ಲ ಕಲೆ, ಎಲ್ಲ ಏನೆಲ್ಲ ಕಾಣಿಸ್ತಾ ಇದೆ, ನಿದ್ರೆನೂ ಲಲಿತೆನೆ, ಬುದ್ಧಿನೂ ಲಲಿತೆನೆ, ನನ್ನಲ್ಲಿರೋ ಪ್ರತಿಯೊಂದು ಅಂಗಗಳ ಕೆಲಸದಲ್ಲಿರೋ ಒಂದು ಚಲನೆನೂ ಲಲಿತೆನೆ. ಎಲ್ಲವೂ ಆ ಒಂದು ಅಮ್ಮನ ಕೃಪಾ ಕಟಾಕ್ಷ, ಆ ಒಂದು ಅಮ್ಮನ ಒಂದು ಗುಣಗಾನನೇ ನಾವು ನವರಾತ್ರಿ ಅಂತ ನಾವು ಆಚರಣೆ ಮಾಡೋದು. ಯಾಕಂದ್ರೆ ನವರಾತ್ರಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ ಈ ಪ್ರಕೃತಿ.
ಆದರೆ ಎಲ್ಲವೂ ಆ ಪರಮಾತ್ಮನೇ. ಆ ಪರಮಾತ್ಮನ ನಾವು ಪುರುಷ ಪ್ರಕೃತಿ ರೂಪದಲ್ಲೂ ಸಹ ನೋಡ್ಬೋದು. ಆದರೆ ಎರಡು ಬೇರೆ ಬೇರೆ ಅಲ್ಲ. ಪುರುಷ ಬೇರೆ ಅಲ್ಲ, ಪ್ರಕೃತಿ ಬೇರೆ ಅಲ್ಲ. ಆ ಪರಮಾತ್ಮ ಅರಿವಿನ ರೂಪದಲ್ಲಿ ಬೇರೆ ಅಲ್ಲ, ಅಥವಾ ಇಲ್ಲಿ ನಿಮ್ಮ ಮುಂದೆ ಇರೋ ಮರದ ರೂಪದಲ್ಲಿ, ನಾಯಿಯ ರೂಪದಲ್ಲಿ, ಬೆಕ್ಕಿನ ರೂಪದಲ್ಲಿ, ನಿಮ್ಮ ಅಮ್ಮನ ರೂಪದಲ್ಲಿ, ನಿಮ್ಮ ತಮ್ಮನ ರೂಪದಲ್ಲಿ, ನಿಮ್ಮ ಗಂಡನ ರೂಪದಲ್ಲಿ ಬೇರೆ ಅಲ್ಲ. ಎಲ್ಲವೂ ಪರಮಾತ್ಮನೇ. ಎರಡನ್ನೂ ನೋಡೋ ದೃಷ್ಟಿಯನ್ನು ನೀವು ಬೆಳೆಸ್ಕೊಳ್ಬೇಕು. ಎರಡನ್ನೂ ಅರಿಬೇಕು. ಅದೇನೇನೇ ಸಂಪೂರ್ಣತೆ. ನಾನು ಯಾರು? ನಾನು ಆತ್ಮ. ಅಲ್ಲಿಗೆ ನಿಲ್ಲಲ್ಲ ಪ್ರಯಾಣ. ಈ ಸೃಷ್ಟಿ ಏನು? ಅದೂ ಆತ್ಮ ಸ್ವರೂಪನೇ. ಇದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ನಾನು ಬೇರೆ ಅಲ್ಲ, ಈ ಸೃಷ್ಟಿ ಬೇರೆ ಅಲ್ಲ. ಅದು ಸಂಪೂರ್ಣತೆ. ಅದನ್ನ ಇಲ್ಲಿ ನಮಗೆ ಶ್ರೀಕೃಷ್ಣ ಹೆಜ್ಜೆ ಹೆಜ್ಜೆಯಾಗಿ ಬೆಳೆಸ್ತಾ ಇದ್ದಾರೆ. ಮೊದಲನೇ 6 ಅಧ್ಯಾಯ ತನಕ ನಮಗೆ ನಾನು ಯಾರು ಅನ್ನೋದನ್ನ ವಿಚಾರಣೆ ಮಾಡ್ಲಿಕ್ಕೆ ಬಿಟ್ರು. ಈಗ ಈ ಸೃಷ್ಟಿಯ ಒಂದು ವೈವಿಧ್ಯತೆಯನ್ನ ತೋರಿಸಿ ಅದರಲ್ಲಿರೋ ರಹಸ್ಯವನ್ನ ನಮಗೆ ಬೋಧನೆ ಮಾಡ್ತಾ ಇದ್ದಾರೆ. ಹೀಗೆ ನಾನು ಮತ್ತೆ ಸೃಷ್ಟಿ ಅಂತ ಎರಡಿಲ್ಲ. ಇನ್ನೇನಾದ್ರೂ ಹೇಳಲಿಕ್ಕಿದೆಯಾ ಅಮ್ಮ? ಏನಿಲ್ಲ ಸರ್, ತುಂಬಾ ಅದ್ಭುತವಾಗಿತ್ತು ಸರ್ ಇವತ್ತಿನ ವಿಶ್ಲೇಷಣೆ. ಧನ್ಯವಾದ ಅಮ್ಮ. ಹಾಗಾದ್ರೆ ಇಲ್ಲಿಗೆ ನಿಲ್ಸೋಣ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.